ಹಲೋ ನಮಸ್ತೆ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಸ್ಪಾಟನ್ಸ್ ಅಕಾಡೆಮಿ. ಸೊ ಈಗ ಏನು ಒಂದು ಫ್ಯೂ ಅವರ್ಸ್ ಬ್ಯಾಕ್ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೆ. ಗೌರ್ಮೆಂಟ್ ಪಾಲಿಟೆಕ್ನಿಕ್ ಲೆಕ್ಚರರ್ ಪೋಸ್ಟಿಗೆ ಕಾಲ್ಫಾರ್ಮ್ ಆಗುತ್ತೆ ಇನ್ನೇನು 1 or 2 ಮಂತ್ಸಲ್ಲಿ. ಆ್ಯಸ್ ಪರ್ ದ ಏನು ಗೌರ್ಮೆಂಟ್ ಪ್ರಸ್ತಾವನೆ ಇಟ್ಟಿದ್ದಾರಲ್ಲ, ಅದರ ಜೊತೆಗೆ 72,000 ಏನು ಫಿಲ್ ಬೇಕು ಅಂತ ಹೇಳಿದ್ದಾರೆ. ಸೊ ಅದರ ಒಂದು ನಿಟ್ಟಿನಲ್ಲಿ ಸಿವಿಲ್ ಇಂಜಿನಿಯರಿಂಗ್ ಸಿಲೆಬಸ್ನ ನಾವು ನೋಡ್ತಾ ಹೋಗ್ಬೇಕಾಗತ್ತೆ. ಓಕೆ, ಯಾರ್ಯಾರು ಸಿವಿಲ್ ಇಂಜಿನಿಯರಿಂಗ್ ಮುಗಿಸಿದ್ದೀರಾ, ಸೊ ಅವರು ಈ ಒಂದು ಸ್ಪೆಸಿಫಿಕ್ ಪೇಪರ್ ಅವ್ರ ಬ್ರ್ಯಾಂಚ್ ರಿಲೇಟೆಡ್ ಸಿಲೆಬಸ್ನ ನೋಡೋದಾದರೆ ಈಗಿರುತ್ತೆ. ಸಿವಿಲ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಆ್ಯಂಡ್ ಕನ್ಸ್ಟ್ರಕ್ಷನ್ನು ಈ ಒಂದು ಸಬ್ಜೆಕ್ಟ್ ಇರುತ್ತೆ. ಇದರಲ್ಲಿ ಇನ್ ಡೆಪ್ತ್ ಇಲ್ಲಿ ಕೊಟ್ಟಿರೋ ಅಂಥ ಸಬ್ಜೆಕ್ಟ್ಸ್ನ ಕವರ್ ಮಾಡಲಾಗ್ತದೆ. ಓಕೆ, ಇದು ಆ್ಯಕ್ಚುಲಿ KPSC ಅವರೇ ಮೆನ್ಷನ್ ಮಾಡಿರೋ ಅಂಥದ್ದು ಫಾರ್ ದ ಪೋಸ್ಟ್ ಆಫ್ ಲೆಕ್ಚರರ್ ಇನ್ ಇಂಜಿನಿಯರಿಂಗ್, ಸಿವಿಲ್ ಇಂಜಿನಿಯರಿಂಗ್ ಇನ್ ಗೌರ್ಮೆಂಟ್ ಪಾಲಿಟೆಕ್ನಿಕ್ ಕಾಲೇಜಸ್. ಓಕೆ, ಸೊ ಪ್ರೀವಿಯಸ್ಲಿ 2016 ಏನಿದಾಗಿತ್ತೋ ಆಗಿಂದಿರ್ಬೋದು. ಸೊ ಸಿಲೆಬಸ್ ಆಲ್ಮೋಸ್ಟ್ ಸಿಮಿಲರ್ ಇರುತ್ತೆ. ಇದನ್ನು ನೀವು ಆದಷ್ಟು ಬೇಗ ಫಾಲೋ ಅಪ್ ಮಾಡ್ತಾ ಹೋಗಬೇಕಾಗುತ್ತೆ. ನೆಕ್ಸ್ಟು ನೋಡಿ, ಸೆಕೆಂಡ್ ಸಬ್ಜೆಕ್ಟ್ ಯಾವ್ದು ಇರ್ತಾ ಇದ್ದಾನೆ ಅಂದರೆ ಸಾಲಿಡ್ ಮೆಕ್ಯಾನಿಕ್ಸು, ಸ್ಟ್ರಕ್ಚರಲ್ ಅನಾಲಿಸಿಸ್. ಓಕೆ, ಇದರ ರಿಲೇಟೆಡ್ ಚಾಪ್ಟರ್ ಸೆಕೆಂಡ್ ಇರುತ್ತೆ. ಮತ್ತು ನಂತರ ಮೂರನೇ ಸಬ್ಜೆಕ್ಟ್ ಯಾವುದು ಅಂದರೆ ಕಾಂಕ್ರೀಟ್ ಟೆಕ್ನಾಲಜಿ, ರೀಇನ್ಫೋರ್ಸ್ಡ್ ಕಾಂಕ್ರೀಟ್ ಸ್ಟ್ರಕ್ಚರ್ಸ್, ಸ್ಟೀಲ್ ಸ್ಟ್ರಕ್ಚರ್ಸ್, PSC ಸ್ಟ್ರಕ್ಚರ್ಸ್. ಇನ್ ಡೆಪ್ತ್ ಈ ಸಬ್ಜೆಕ್ಟಲ್ಲೂ ಓದಬೇಕಾಗುತ್ತೆ ನೀವು. ಇನ್ನು ಫ್ಲೂಯಿಡ್ ಮೆಕ್ಯಾನಿಕ್ಸು, ಹೈಡ್ರಾಲಜಿ ಆ್ಯಂಡ್ ವಾಟರ್ ರಿಸೋರ್ಸಸ್ ಇಂಜಿನಿಯರಿಂಗು 4ನೇ ಸಬ್ಜೆಕ್ಟ್ ಆಗುತ್ತೆ. 5ನೇ ಸಬ್ಜೆಕ್ಟು ಹೈಡ್ರಾಲಿಕ್ಸ್ ಸ್ಟ್ರಕ್ಚರ್ಸ್ ಆಗುತ್ತೆ. ನಂತರ ಸಾಯಿಲ್ ಮೆಕ್ಯಾನಿಕ್ಸ್ ಆ್ಯಂಡ್ ಫೌಂಡೇಶನ್ ಇಂಜಿನಿಯರಿಂಗು, ಟ್ರಾನ್ಸ್ಪೋರ್ಟೇಷನ್ ಇಂಜಿನಿಯರಿಂಗು, ಎನ್ವಿರಾನ್ಮೆಂಟಲ್ ಇಂಜಿನಿಯರಿಂಗ್. ನಂತರ 9ನೇದು ಸರ್ವೇಯಿಂಗು, ಬ್ರಿಡ್ಜ್ ಇಂಜಿನಿಯರಿಂಗ್, ಎಸ್ಟಿಮೇಷನ್, ಕಾಸ್ಟಿಂಗ್ ಆ್ಯಂಡ್ ಸ್ಪೆಸಿಫಿಕೇಷನ್ಸ್, ಕನ್ಸ್ಟ್ರಕ್ಷನ್ ಆ್ಯಂಡ್ ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟು, ಎನ್ವಿರಾನ್ಮೆಂಟಲ್ ಸ್ಟಡೀಸು 13ನೇ ಚಾಪ್ಟರ್. ಸೊ ಇಷ್ಟು 13 ಚಾಪ್ಟರ್ ಅನ್ನೋದಕ್ಕಿಂತ 13 ಸಬ್ಜೆಕ್ಟ್ಸ್ ಅಂತ ಹೇಳ್ಬೋದು. ಅದರಲ್ಲಿ ಬರೋವಂಥ ಈ ಏನು ಒಳಗಿರೋವಂಥ ಇಲ್ಲಿ ಡೀಟೇಲ್ಡ್ ಟಾಪಿಕ್ಸ್ ಇದ್ದಾವೆ, ಇದನ್ನು ನಾವು ಮಾಡ್ಯೂಲ್ಸ್ ಅಂತ ಕನ್ಸಿಡರ್ ಮಾಡ್ಕೋಬೋದು. ಇದನ್ನು ನಾವು ಮಾಡ್ಯೂಲ್ಸ್ ಅಥವಾ ಚಾಪ್ಟರ್ಸ್ ಅಂತ ಹೇಳ್ಬೋದು. ಮಾಡ್ಯೂಲ್ಸ್ ಅಥವಾ ಚಾಪ್ಟರ್ಸ್ ಅನ್ಬೋದು. ಇದನ್ನು ಒಟ್ಟಾರೆಯಾಗಿ ಒಂದು ಸಬ್ಜೆಕ್ಟ್ ಅಂತ ಹೇಳ್ಬೋದು. ಸೊ ಯು ಹ್ಯಾವ್ ಅರೌಂಡ್ 13 ಸಬ್ಜೆಕ್ಟ್ಸ್. ಓಕೆ, ಇದನ್ನು ನೀವು ಈಗಲಿಂದನೇ ಶುರು ಮಾಡಿಕೊಂಡ್ರೆ ಒಳ್ಳೆಯದು. 1 or 2 ಮಂತ್ಸಲ್ಲಿ ನೋಟಿಫಿಕೇಷನ್ ಆದರೂ ಆಗ್ಬೋದು. ಆದಾಗ ನಿಮಗೆ ಯು ವಿಲ್ ಗೆಟ್ ಅರೌಂಡ್ 2 ಮಂತ್ಸ್ ಅಷ್ಟೇ, 2-3 ಮಂತ್ಸ್ ಇರುತ್ತೆ. ಆ ಟೈಮಲ್ಲಿ ನೀವು GS ಪೇಪರು ಇರುತ್ತೆ. GS ಪೇಪರು ಜೊತೆಗೆ ಸ್ಪೆಸಿಫಿಕ್ ಪೇಪರ್ 2 ಪೇಪರನ್ನು ಕಂಪ್ಲೀಟ್ ಮಾಡೋದು ಕಷ್ಟ ಆಗುತ್ತೆ. ಸೊ ಆದ್ದರಿಂದ ಆದಷ್ಟು ಬೇಗ ನೀವು ನಿಮ್ಮ ಒಂದು ಪ್ರಿಪ್ರೇಷನ್ನ ಶುರು ಮಾಡ್ಕೊಳ್ಳಿ. ಓಕೆ, ಫೈನ್. ಇಷ್ಟನ್ನು ಹೇಳೋದಕ್ಕೆ ಇದು ಮಾಡ್ತೀನಿ. ಸೊ ದಟ್ ಇಫ್ ಎನಿ ಡೌಟ್ಸ್ ಪರ್ಸಿಸ್ಟ್, ಟೆಲಿಗ್ರಾಮ್ ಲಿಂಕ್ ಹಾಕಿರ್ತೀನಿ, ಯು ಕ್ಯಾನ್ ಕಾಂಟ್ಯಾಕ್ಟ್. ಅಥವಾ ಅದರಲ್ಲೇ ನಾವು ಮೊಬೈಲ್ ನಂಬರು ಮೆನ್ಷನ್ ಮಾಡಿರ್ತೀನಿ ಡಿಸ್ಕ್ರಿಪ್ಷನಲ್ಲಿ, ಕಾಂಟ್ಯಾಕ್ಟ್ ಮಾಡ್ಬೋದು. ಓಕೆ, ಫೈನ್. ನಂತರ ಈ PDF ಬೇಕು ಅಂದರೆ ಟೆಲಿಗ್ರಾಮ್ ಲಿಂಕು ಹಾಕಿರ್ತೀನಿ. ಐ ವಿಲ್ ಅಪ್ಲೋಡ್ ಇಟ್ ಓವರ್ ದೆ. ಓಕೆ, ಫೈನ್. ಸೊ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಥ್ಯಾಂಕ್ ಯು.